ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕೂಡ ಕೊಡಿ ಅಂತ ಹೇಳ್ತಾ, ಮೂರೇ ನಿಮಿಷದಲ್ಲಿ ಮಾಡ್ಕೊಳ್ಬಹುದಂಥ ಒಂದು ಸಾಂಬಾರ್ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಕಪ್ಪು ತುರಿದಿರೋ ಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಬೇಕು, 1 ಕಪ್ ಆಗೋಷ್ಟು ಹುಣಸೆ ಹಣ್ಣಿನ ರಸ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತುರಿದಿರೋಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೀರು ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸ ಇದೆ, ಅದನ್ನೇ ಹಾಕ್ಕೊಂಡು ರುಬ್ಕೊಳ್ಬೋದು. ನೀವು ಬೇಕಂದರೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೋದು. ಸಾಂಬಾರನ್ನ ನೀವು ಅರ್ಜೆಂಟಾಗೂ ಮಾಡ್ಕೊಳ್ಬೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಈಗ ಮಿಕ್ಸರ್ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ನೀವು ತರಿಯಾಗಿ ರುಬ್ಕೊಳ್ಬೇಡಿ, ನುಣ್ಣಗೆ ರುಬ್ಕೊಳ್ಳಿ, ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ನಾನು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಲ್ಲ ಅಂತೇಳ್ಬಿಟ್ಟು ಸ್ಟವ್ ಹಚ್ಚಿದ್ದಾರೆ ಅಂತ ಕೇಳಬೇಡಿ. ಇದೊಂದು ರುಬ್ಬಿರೋದಂತನ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಹುರ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ತೊಳೆದು ಹುರ್ಕೊಳ್ಳಲ್ವಲ್ಲ, ಹಾಗಾಗಿ ಇದು ಸ್ವಲ್ಪ ವಾಶ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರನ್ನು ಸೇರಿಸ್ಕೊಂಡು ನೀರನ್ನು ಸೋಸಿಟ್ಕೊಂಡಿದ್ದೀನಿ ನಾನು. ಈಗ ರುಬ್ಬಿಟ್ಕೊಂಡಿರುವಂಥ ಖಾರನ ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕಾದರೆ ಗಟ್ಟಿಗೆ, ಇಲ್ಲಾಂದರೆ ತೆಳುವಾಗಿ ಸಾಂಬಾರು ಇರಬೇಕು ಅಂತ ಹೇಳಿದ್ರೆ ತೆಳ್ಳಗೆ, ನೀವು ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ಈರುಳ್ಳಿನೂ ಬೇಕಾಗುತ್ತೆ, ಯಾಕಂದರೆ ಇದು ಫೈನಲ್ ಟಚಪ್ಪು. ಇದಿಲ್ಲದೆ ಸಾಂಬಾರು ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಇವಾಗ ಹುರಿದಿಟ್ಕೊಂಡಿದ್ನಲ್ಲ ಅಂಥ ಕಡಲೆಕಾಳುಗಳನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಸಾಂಬಾರು ರೆಡಿನೇ ಆಗೋಯಿತು. ದಿಢೀರಂತ ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ, ಟೇಸ್ಟಿಯಾಗೂ ಇರಬೇಕು ಅಂತ ಹೇಳಿದ್ರೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಮುದ್ದೆನೂ ಊಟ ಮಾಡ್ಕೊಳ್ಬೋದು, ಬಟ್ ಅನ್ನಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಸಾಂಬಾರಿಗೆ ನಮ್ಮ ಕಡೆ ಹಸಿ ಖಾರ ಅಂತ ಕರೀತಾರೆ. ನಿಮ್ಮ ಕಡೆ ಏನಾದರೂ ಇದ್ರೂ ಬೇರೆ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ನೈಟೇ ಎಲ್ಲ ಪಾತ್ರೆನ ತೊಳೆದ್ಬಿಟ್ಟು ಅಡುಗೆ ಮನೆನ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಲೇಟಾಗಿ ಎದ್ದರೂ ಅಟ್ಲೀಸ್ಟ್ ಮ್ಯಾನೇಜ್ ಆಗುತ್ತೆ ಅಂತ. ಮುಖ್ಯವಾದ ಕಾರಣ ಏನಂದರೆ, ಪಾತ್ರೆನ ಹಾಗೆ ಬಿಟ್ಟು ಮಲ್ಗೋದ್ರಿಂದ ಜಿರಳೆಗಳು ಜಾಸ್ತಿ ಆಗುತ್ತೆ. ಜಿರಳೆ ಜಾಸ್ತಿ ಆದರೆ ನಿಮಗೆ ಗೊತ್ತಲ್ಲ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಅದರದ್ದು ಎಗ್ಗಳು ಇರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೆನ್ನಾಗೂ ಅನಿಸಲ್ಲ, ಅದು ಇರಿಟೇಷನ್ನು ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಮನೇಲಿ ಯಾವ ಜಿರಳೆನೂ ಇಲ್ಲ. ಮುಂಚೆ ಇತ್ತು, ಮನೆಗೆ ಬಂದಾಗ ನಾನು ಪಾತ್ರೆ ತೊಳೆದಾಗೆಲ್ಲ ಸಿಂಕನ್ನು ವಾಶ್ ಮಾಡಿಬಿಡ್ತೀನಿ, ಯಾಕಂದರೆ ಪಾಚಿ ಕಟ್ಟೋದು ಆ ಥರ ಏನೂ ಆಗೋದಿಲ್ಲ. ನಾವು ತಿಂಗಳಿಗೊಂದ್ಸಲಿ ತೊಳೆಯೋದ್ರಿಂದ ಆ ಥರ ಎಲ್ಲ ಪಾಚಿ ಕಟ್ಟೋದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಆವಾಗಲೇ ತೊಳ್ಕೊಂಡ್ಬಿಡ್ತೀನಿ ನಾನು. ಮನೇನ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಮಲ್ಕೊಳ್ಳೋದು. ಅಡುಗೆ ಮನೆ ಅಂತೂ ಪೂರ್ತಿ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ.